ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರ್ವೆಲ್ಲು. ನಾವು ವಾಸ ಮಾಡುವುದು ಬೆಂಗಳೂರು ಕಮ್ಮನಹಳ್ಳಿ. ನನ್ನದು ಲ್ಯಾಂಗ್ವೇಜ್ ಬಂದು ಕನ್ನಡ, ಇಂಗ್ಲೀಷ್, ತಮಿಳ್ 3 ಮಾತ್ರನೇ. ನಿಮಗೆ ಗಾಡಿ ಬೇಕೆಂದರೆ ಫಸ್ಟು ನಿಮ್ಮ ಹೆಸರು, ಅಡ್ರೆಸ್ಸು, ಪಾಸಿಬಲ್ ಇದ್ದರೆ ಆಧಾರ್ ಕಾರ್ಡು, ಯಾವ ಟೈಪು ಗಾಡಿ ಬೇಕು ಕ್ಲಿಯರಾಗಿ ಮೆನ್ಷನ್ ಮಾಡಬೇಕು. ಯಾವ ವರ್ಷ ಗಾಡಿ ಬೇಕು, ಯಾವ ಬಡ್ಜೆಟ್ ಬೇಕು, ಯಾವ ಟೈಪ್ ಬೇಕು, ಯಾವ ಮೋಲ್ಡಿಂಗ್ ಬೇಕು, ಎಷ್ಟು ರಾಡು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ, ಏನು ನಿಮ್ಮ ಬಡ್ಜೆಟ್ಟು, ಎಲ್ಲ ಪ್ರತಿಯೊಂದು ಅದನ್ನೆಲ್ಲಿ ಮೆನ್ಷನ್ ಮಾಡಿ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿ ಕಳಿಸ್ಬೇಕು. ನೆಕ್ಸ್ಟು ಒಂದು ವಾಯ್ಸ್ ಮೆಸೇಜ್ ಕಳಿಸ್ಬೇಕು, ನಿಮ್ಗೆ ಯಾವ ಟೈಪ್ ಗಾಡಿ ಬೇಕು ಅಂತ. ಆ ವಾಯ್ಸ್ ಮೆಸೇಜ್ನಲ್ಲಿ ನಾನು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅವರು ನಿಯರ್ ಕ್ಲೋಸ್ ಟು ಬೈ ಆ ಥರ ಇದೆ ಅಂದರೆ ನನಗೆ ಮೆಸೇಜ್ ಮಾಡ್ತಾರೆ. ಅದು ಮೆಸೇಜ್ ಸಿಕ್ಕ ಮೇಲೆ ನೀವು ನನಗೆ 10,000 ರೂಪಾಯಿ ಪೇಮೆಂಟ್ ಮಾಡಬೇಕು. 1 ವಾರ ಒಳಗಡೆ ಗಾಡಿ ಕೊಡೋಕ್ಕೆ ಟ್ರೈ ಮಾಡ್ಬೋದು. ನೀವು ಏನು ಕೇಳಿದ್ರೋ ಅದೇ ಪ್ರಕಾರ ಕೊಡ್ಬೋದು. ಇದು ಎಲ್ಲ ಲಿಂಕ್ ಬಿಸ್ನೆಸ್ಗೆಲೆ. ನಾನು ಸ್ವಂತ ಗಾಡಿ ಸೇಲ್ ಮಾಡ್ತಾ ಇಲ್ಲ, ತಿಳ್ಕೊಳ್ಳಿ. ನೆಕ್ಸ್ಟ್ ಬಂದು 1 ಕೋಟಿ ಮೇಲೆ ಇದ್ದರೆ 2% ನಮ್ಮ ಕಮಿಷನ್. 1 ಕೋಟಿ ಕೆಳಗಡೆ ಇದ್ದರೆ 3% ನಮ್ಮ ಕಮಿಷನ್. 50 lakhs ಕೆಳಗಡೆ ಇದ್ದರೆ 4% ನಮ್ಮ ಕಮಿಷನ್. ಇದು ಒಪ್ಕೊಂಡ್ರೆ ಮಾಡಬಹುದು. ಗೀರ್ಗೇನಿಂಗ್ ಎಲ್ಲ ಏನಿಲ್ಲ. ಗಾಡಿ ನೋಡ್ಕೊಳ್ಳೋ ಡಿಪಾರ್ಟ್ಮೆಂಟು ನಿಮ್ಮದು. ನಾವು ತೋರಿಸ್ತೀವಿ ಅಷ್ಟೇ, ಹೆಂಗಿದೆ ಏನಿದೆ ಅಂತ ಯಾವುದಕ್ಕೆ ಏನು ಗ್ಯಾರಂಟಿ ಹೇಳೋಂಗಿಲ್ಲ. ನಿಮಗೆ ಗಾಡಿ ಬಗ್ಗೆ ಗೊತ್ತಿದ್ದರೆ ಮೆಕ್ಯಾನಿಕ್ ತೊಗೊಂಡ್ಬಿಟ್ಟು ನೋಡ್ಕೊಬೋದು. ಸರಿನಾ? 1-2 ಗಾಡಿನೇ ತೋರ್ಸೋಕ್ಕಾಗತ್ತೆ, 10 ಗಾಡಿ ಎಲ್ಲ ಇಲ್ಲ. ಯಾಕೆ ತೋರಿಸೋದು, ನಿಮ್ಮ ಬಡ್ಜೆಟ್ ನೀವು ಏನು ಹೇಳಿದ್ರೋ ಏನು ಕೇಳಿದ್ರೋ ಅಂಥ ಗಾಡಿ ತೋರಿಸ್ಬೋದು. ಫೋಟೋ, ವಿಡಿಯೋ, ಡಾಕ್ಯುಮೆಂಟು ಏನು ಕಳಿಸೋಂಗಿಲ್ಲ. ಸರಿನಾ? ಯಾಕಂದರೆ ಅದು ಬೇರೆ ಇದು ಬೇರೆ. ಇದು ಜಸ್ಟ್ ಸ್ಯಾಂಪಲ್ಗೆ ಹಾಕ್ತಾಯಿದ್ದೀವಿ ಅಷ್ಟೇ, ಬೇರೆ ಏನಿಲ್ಲ. ಸರಿನಾ? ಇಷ್ಟ ಇರೋರು ದಯವಿಟ್ಟು ಬೆಳಗ್ಗೆ 9-10, ಸಾಯಂಕಾಲ 5-6 ಟೈಮಿಗೆ ಕಾಂಟ್ಯಾಕ್ಟ್ ಮಾಡಿ. ಲ್ಯಾಂಗ್ವೇಜ್ ನಾನು ಹೇಳಿದ್ದೀವಿ.